ಸಣ್ಣ ರವೆ ಅಂದರೆ ಉಪ್ಪಿಟ್ಟು ರವೆ ಉಪಯೋಗಿಸಿ ಮಾಡಿದಂತಹ ಸಜ್ಜಿಗೆ ರೊಟ್ಟಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಬಿಸಿಯಾಗಿ ಮಾಡಿದಂಥ ರೊಟ್ಟಿ ರುಚಿಯಾಗಿರ್ತದೆ. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಇದು ನೋಡಿ, 2 ಲೋಟದಷ್ಟು ನಾನಿಲ್ಲಿ ಸಪೂರ ಸಜ್ಜಿಗೆ ಅಂದರೆ ಬೊಂಬಾಯಿ ರವೆ ಇದೆ ನೋಡಿ, ಉಪ್ಪಿಟ್ಟು ರವೆ, ಅದನ್ನು ತೆಗೆದುಕೊಂಡಿದ್ದೇನೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ 1-2 ಕಾಯಿ ಮೆಣಸು ಮತ್ತೊಂದು ದೊಡ್ಡ ತುಂಡು ಶುಂಠಿ, ಇದನ್ನು ಕಟ್ ಮಾಡಿ ನೋಡಿ ಈ ರೀತಿ ಜಜ್ಜ್ತಾ ಇದ್ದೇನೆ. ಈ ರೀತಿ ಕ್ರಷ್ ಮಾಡಿ ಹಾಕಿದರೆ ಒಳ್ಳೆ ಪರಿಮಳ ಮತ್ತು ರುಚಿ ಕೊಡ್ತದೆ. ಇದನ್ನೀಗ ಈ ರವೆಗೆ ಹಾಕ್ತಾ ಇದ್ದೇನೆ ನಾನು ನೋಡಿ. ಮತ್ತು 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಬಡೆಸೊಪ್ಪು ಅಂದರೆ ಫೆನಲ್ ಸೀಡ್ ಅಂತ ಹೇಳ್ತೇವಲ್ಲ, ಅದು 1 ಚಮಚದಷ್ಟು ಹಾಕಿದ್ದೇನೆ. ಅದನ್ನು ಸಹ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕುವ. ಸಾಧಾರಣ 1 ಟೀ ಸ್ಪೂನ್ನಷ್ಟು ಮೊದಲು ಹಾಕಿ ನಂತರ ನೋಡಿ ಹಾಕ್ಕೊಳ್ಬೋದು. 1 ಸಣ್ಣ ಕಪ್ ತುರಿದ ಕ್ಯಾರೆಟ್, ಸಣ್ಣಗೆ ಕಟ್ ಮಾಡಿದ 1 ಕಪ್ ಈರುಳ್ಳಿ, ಮತ್ತು 1 ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು, 2ರಿಂದ 3 ಚಮಚ ಸಕ್ಕರೆ ಹಾಕಿದರೆ ಸ್ವಲ್ಪ ಸಿಹಿಯಾಗಿ ರುಚಿಯಾಗ್ತದೆ ಮತ್ತು ಬಣ್ಣ ಸಹ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಸಕ್ಕರೆ ಹಾಕಿದ್ದೇನೆ, ಬೇಡ ಅಂದರೆ ಹಾಕ್ಕೊಳ್ಳೋದೇ ಸಹ ಇರಬಹುದು. ಇದಕ್ಕೊಂದು 2 ಲೋಟದಷ್ಟು ನೀರನ್ನು ನಾನು ಹಾಕಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು 10 ನಿಮಿಷ ಇಡ್ತೇನೆ. ಅದನ್ನು ಹೀಗೆಯೇ ಸ್ವಲ್ಪ ನೆನೆಯಲಿ, ಅದು 10 ನಿಮಿಷ ಸಾಕಾಗ್ತದೆ. ಈಗ ನೋಡಿ, 10 ನಿಮಿಷದ ನಂತರ ಮುಚ್ಚಳ ತೆಗೆದು ನೋಡಿದರೆ ಚೆನ್ನಾಗಿ ನೆಂದಿದೆ. ಇದಕ್ಕೊಂದು 2 ದೊಡ್ಡ ಚಮಚ ಎಣ್ಣೆ ಹಾಕ್ತಾ ಇದ್ದೇನೆ ನಾನು. ರೊಟ್ಟಿ ಹಾಕುವಾಗ ತಳ ಹಿಡಿಯುವುದಿಲ್ಲ. ರೊಟ್ಟಿ ಕಾವಲಿಗೆ ಅಂಟಿ ತೆಗೆಯುವಾಗ ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಎಣ್ಣೆ ಹಾಕಿದರೆ ಚೆನ್ನಾಗಿ ಎದ್ದು ಬರ್ತದೆ. ದಪ್ಪ ಎಲ್ಲ ಸರಿ ಇದೆ. ಈಗ ನೋಡಿ, ನಾನು ರೊಟ್ಟಿ ಹಾಕ್ತಾ ಇದ್ದೇನೆ. ಕೈಯಲ್ಲಿ ಸಹ ತಟ್ಬೋದು ಅಥವಾ ಈ ರೀತಿ ನೋಡಿ ಸೌಟಲ್ಲಿ ಈ ರೀತಿ ತಿರುಗಿಸ್ಬೋದು. ತುಂಬ ತೆಳುವಾಗಿ ಇದನ್ನು ಮಾಡೋದಿಲ್ಲ, ತುಂಬ ದಪ್ಪ ಸಹ ಅಲ್ಲ, ತುಂಬ ತೆಳು ಸಹ ಅಲ್ಲ. ಆ ರೀತಿ ರೊಟ್ಟಿಯನ್ನು ಹಾಕಬೇಕು. ಮತ್ತು ಸುತ್ತ ತುಪ್ಪ ಅಥವಾ ಎಣ್ಣೆ ಹಾಕಿ ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಸ್ವಲ್ಪ ಹೊತ್ತು ಬೇಯಿಸುವ. ನೋಡಿ, ಈ ರೀತಿ ಮೇಲೆಲ್ಲ ಡ್ರೈ ಆಗಿದೆ ನೋಡಿ, ಆ ರೀತಿ ಆಗುವಾಗ ಇದನ್ನು ತಿರುಗಿಸಿ ಹಾಕಿ ಅದು ಸಹ ಚೆನ್ನಾಗಿ ಬೇಯಬೇಕು. ಇನ್ನೊಂದು ಸೈಡ್ ಸಹ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೋದು ಈಗ ಸೈಡಲ್ಲಿ ಬೇಕಿದ್ದರೆ. ನಾನು ಆಗಲೇ ಹಾಕಿದ್ದೆ, ಅದಕ್ಕೋಸ್ಕರ ಹಾಕಲಿಲ್ಲ. ನೋಡಿ, ರೊಟ್ಟಿ ರೆಡಿ ಆಯಿತು. ಇಷ್ಟು ಬೇಯಬೇಕು ನೋಡಿ. ಇಷ್ಟು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.